ಸ್ಯಾಂಡಲ್ವುಡ್ನಲ್ಲಿ ಈಗ ರಾಜ್ಕುಮಾರ ಸಿನಿಮಾತೆ ಹವಾ. ಇದೇ 24ರಂದು ತೆರೆಗೆ ಅಪ್ಪಳಿಸಲಿರುವ ಪುನೀತ್ ರಾಜ್ಕುಮಾರ್ ಅವರ ಬಹುನಿರೀಕ್ಷೆಯ ರಾಜ್ಕುಮಾರ ಸಿನಿಮಾದ ಕುರಿತು ಚಿತ್ರತಂಡ ಖಾಸಗಿ ಹೋಟೆಲ್ ಒಂದರಲ್ಲಿ ಚಿತ್ರದ ಕೆಲವೊಂದು ಎಕ್ಸ್ಕ್ಲೂಸಿವ್ ಸಂಗತಿಗಳನ್ನ ಮಾಧ್ಯಮದವರೊಂದಿಗೆ ಹಂಚಿಕೊಂಡಿದೆ. ಮೊದಲು ಪುನೀತ್ ಮಾತನಾಡಿ, ಇದು ನನ್ನೊಬ್ಬನ ಸಿನಿಮಾ ಅಲ್ಲ, ಬದಲಾಗಿ ಎಲ್ಲರೂ ಕೂಡಿ ಮಾಡಿರೋ ಪ್ರಯತ್ನ. ರಾಜ್ಕುಮಾರ ಚಿತ್ರದಲ್ಲಿ ಪ್ರಥಮ ಬಾರಿಗೆ ದೊಡ್ಡ ದೊಡ್ಡ ನಟರ ಜೊತೆಗೆ ನಟಿಸುವ ಅವಕಾಶ ಸಿಕ್ತು ಅಂತ ಹೇಳಿದ್ರು. ಇನ್ನು ಮಿಸ್ಟರ್ ಇಂಡಿಯಾ ಖ್ಯಾತಿಯ ಶರತ್ ಕುಮಾರ್ ಬಗ್ಗೆ ಮಾತನಾಡಿದ ಅಪ್ಪು, ಅವರು ನಮಗೆ ರೋಲ್ ಮಾಡೆಲ್ ಇದ್ದಂತೆ ಹಾಗೂ ಅವರೊಂದಿಗಿನ ನಟನೆ ಖುಷಿ ತಂದಿದೆ ಅಂತ ಹೇಳಿದ್ರು. ಹಾಗೆ ರಾಜ್ಕುಮಾರ ಸಿನಿಮಾದಲ್ಲಿ ಅಪ್ಪಾಜಿ ಅವರ ಕೆಲವೊಂದು ವಿಚಾರಗಳನ್ನ ಬಳಸಿಕೊಂಡಿದ್ದೇವೆ ಮತ್ತು ಯೋಗ ಬರುವುದು ಒಮ್ಮೆಗೆ, ಯೋಗ್ಯತೆ ಸದಾ ಇರುವುದು ಅನ್ನೋ ಸಾಲು ಅಪ್ಪಾಜಿ ಅವರನ್ನ ಪದೇ ಪದೇ ನೆನಪಿಸುತ್ತಿತ್ತು ಅಂತ ಹೇಳಿದ್ರು. ಬಹುಭಾಷಾ ನಟಿ ಪ್ರಿಯಾ ಆನಂದ್ ಮಾತನಾಡಿ, ನಾನು ಪುನೀತ್ ಅವರೊಟ್ಟಿಗೆ ನಟನೆ ಮಾಡಿದ್ದು ಖುಷಿ ಕೊಟ್ಟಿದೆ ಹಾಗೂ ಜನರ ಪ್ರತಿಕ್ರಿಯೆಗಾಗಿ ಕಾದು ಕುಳಿತಿದ್ದೇನೆ ಅಂತ ಹೇಳಿದ್ರು. ಹಾಗೆ ನಿರ್ದೇಶಕ ಸಂತೋಷ್ ಆನಂದ್ರಾಮ್ ಮಾತನಾಡುತ್ತಾ, ರಾಮಾಚಾರಿ ಸಿನಿಮಾಕ್ಕೂ ಮೊದಲೇ ಇಂತಹದೊಂದು ಕತೆ ಎಳೆ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೆ, ಆದ್ರೆ ಕಾಲ ಕೂಡಿ ಬಂದಿರ್ಲಿಲ್ಲ. ರಾಮಾಚಾರಿ ಚಿತ್ರ ನೋಡಿದ ನಂತರ ಅಪ್ಪು ನನಗೆ ಕಾಲ್ ಮಾಡಿ ವಿಶ್ ಮಾಡಿದ್ರು. ನಂತರ ನಾನು ಒಮ್ಮೆ ಈ ಕತೆ ಎಳೆ ಹೇಳಿದಾಗ ಒಪ್ಪಿಕೊಂಡ್ರು. ಹಾಗೆ ರಾಜ್ಕುಮಾರ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರ ಹೋಲಿಕೆ ಇದೆಯಾ ಎಂದು ಕೇಳಿದ ಪ್ರಶ್ನೆಗೆ ಅಂತಹ ಯಾವುದೇ ಹೋಲಿಕೆ ಇಲ್ಲ ಅನ್ನೋಂತಿದ್ರು. ಕೆಲವೊಂದು ಅಣ್ಣವರ ವಿಚಾರಧಾರೆಯನ್ನ ಕತೆಗೆ ಪೂರಕವಾಗಿ ಬಳಸಿಕೊಂಡಿದ್ದೇವೆ ಅಂತ ಹೇಳಿದ್ರು. ಅಷ್ಟಕ್ಕೂ ರಾಜ್ಕುಮಾರ ಸಿನಿಮಾ ಎಲ್ಲಾ ವರ್ಗದವರನ್ನ ರಂಜಿಸುತ್ತೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಹಾಗೂ ರಾಜಕುಮಾರ ಸಿನಿಮಾದಲ್ಲಿ ಕತೆಗೆ ತಕ್ಕಂತೆ 4 ಫೈಟ್ ಇದ್ದು, ಸಿನಿಮಾ ಚಿತ್ರೀಕರಣವನ್ನ ಬಹುತೇಕ ಆಸ್ಟ್ರೇಲಿಯಾದಲ್ಲಿ ನಡೆಸಲಾಗಿದೆ. ಸಿನಿಮಾದ ಪ್ರಾರಂಭ ಕೂಡ ಅಲ್ಲಿಂದಲೇ ಮೊದಲುಗೊಂಡಿದೆ. ಅಂತೂ ರಾಜ್ಕುಮಾರ ಸಿನಿಮಾ ತೆರೆಗೆ ಬರೋ ಸಮಯದಲ್ಲಿ ತಮ್ಮ ಅನುಭವವನ್ನ ಹಂಚಿಕೊಂಡ ಪುನೀತ್ ಅಂಡ್ ಟೀಮ್ ಚಿತ್ರದ ಬಗ್ಗೆ ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿ ಸರ್ಕಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.